ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಪಟಾಪಟ್ ಪಾನಿಪುರಿ ಮಾಡುವ ವಿಧಾನ. ಮೊದಲಿಗೆ ಒಂದು ಬೌಲಷ್ಟು ಬಟಾಣಿ ತಗೊಳ್ಳಿ, ಮತ್ತು 2 ಕ್ಯಾರೆಟು, 3 ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಈರುಳ್ಳಿ, 1-2 ಆಲೂಗೆಡ್ಡೆ, ಮತ್ತು ಚಾಟ್ ಮಸಾಲ, ಒಂದು ಪಾನಿಪುರಿ ಮಸಾಲ, ಮತ್ತು ಬ್ಲ್ಯಾಕ್ ಸಾಲ್ಟ್, ಮತ್ತು ಪೂರಿ, ಮತ್ತು ಬಟಾಣಿಯನ್ನು ತೊಳೆದು ಕುಕ್ಕಲ್ಲಿ ಕೂಗಿಸ್ಕೊಳ್ಳೋಣ. ಮತ್ತು ಆಲೂಗೆಡ್ಡೆನೂ ತೊಳೆದು ಕಟ್ ಮಾಡ್ಕೊಳ್ಳಿ, ಈ ಥರ ಪೀಸ್ ಥರ, ಬೇಗ ಬೇಯುತ್ತೆ. ಅದಕ್ಕೊಂದು ಬೌಲಷ್ಟು ನೀರು ಹಾಕಿ 1-2-3 ವಿಷಲಷ್ಟು ಹಾಕ್ಸ್ಕೊಂಡ್ರೆ ಸಾಕು. ಈಗ ಪಾನಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಪಾನಿ ಮಾಡ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಒಂದೇ ಅಳತೆಯಲ್ಲಿ ತಗೊಳ್ಳಿ, ಮತ್ತು ಹುಣಸೆಹಣ್ಣು, 3 ಮೆಣಸಿನ್ಕಾಯಿ, ಒಂದು ಚೂರು ಬೆಲ್ಲ, ಮತ್ತು ಕಪ್ಪುಪ್ಪು, ಬ್ಲ್ಯಾಕ್ ಸಾಲ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಅದಕ್ಕೆ ಮಾಡ್ಕೊಂಡ್ರೆ ಸಾಕು. ಮತ್ತು ಅದನ್ನು ಸ್ವಲ್ಪ ನೀರು ಹಾಕಿ ಜರಡಿ ಸೋಸ್ಕೊಂಬಿಡಿ. ಅದಕ್ಕೂ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಿ ಮತ್ತೆ ಜರಡಿ ಮಾಡ್ಕೊಂಡ್ರೆ ಪಾನಿ ರೆಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಮತ್ತು ಪಾನಿಪುರಿ ಮಸಾಲೆ ಹಾಕಿದ್ರೆ ಪಾನಿ ರೆಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಪಾನಿ ಅದಕ್ಕೆ ಬಂದರೆ ಸಾಕು. ನೀವು ಬೇಕು ಅಂದರೆ ಸ್ವಲ್ಪ ತೆಳು ಬೇಕು ಅಂದರೆ ಸ್ವಲ್ಪ ನೀರು ಹಾಕೋಬೋದು. ಸ್ವಲ್ಪ ನಿಂಬೆಹಣ್ಣು ಹಾಕಿ, ಆಮೇಲೆ ಸ್ವಲ್ಪ ಅದೇ ನೀರು ಬೇಕು ಅಂದರೆ ಸ್ವಲ್ಪ ಆ್ಯಡ್ ಮಾಡಿ. ಇದಕ್ಕೆ ಅದು ಪಾನಿ ರೆಡಿ ಆಯಿತು, ಎತ್ತಿಡಿ. ಈಗ ಮತ್ತೆ ಆಲೂಗೆಡ್ಡೆ ಬೆಂದಿದೆ ನೋಡಿ, ಈ ಥರ ಅದನ್ನು ಸಿಪ್ಪೆ ತೆಗೆದು ಒಂದು ಬೌಲ್ಗೆ ಹಾಕೊಳ್ಳಿ. ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ, ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಮತ್ತು ಪಾನಿಪುರಿ ಮಸಾಲ ಮತ್ತು ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲನೂ ಆಲೂಗೆಡ್ಡೆಗೆ. ನಂತರ ಬೇಯಿಸ್ಕೊಂಡಿರೋಂಥ ಬಟಾಣಿ, ಅದನ್ನು ಅಷ್ಟೇ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಕ್ಕೆ ಕ್ಯಾರೆಟ್ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಮಸಾಲೆ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಮಸಾಲೆ ರೆಡಿ. ಈಗ ಮತ್ತೆ ಪೂರಿನ ಎಣ್ಣೆಗೆ ಹಾಕೊಳ್ಳೋಣ. ಎಣ್ಣೆ ಕಾಯಕ್ಕಿಡೋಣ. ನಂತರ 1-2 ಪೂರಿ ಹಾಕ್ಕೊಳ್ಳಿ. ನೋಡಿ, ಪೂರಿ ಈ ಥರ ಉಬ್ಬಿದ್ರೆ ಸಾಕು. ಏನಪ್ಪ ಯಾವಾಗಲೂ ಅನ್ನ ಸಾಂಬಾರು ಇದೆಲ್ಲ ತಿಂದು ಬೋರ್ ಆಗಿರ್ತದೆ. ನೋಡಿ, ಚಾಟ್ ಮಾಡ್ತಾಯಿದ್ದೀನಿ. ಪಾನಿಪುರಿನ ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಪೂರಿ ಆಯ್ತಲ್ಲ, ಪೂರಿಗೆ ಸ್ವಲ್ಪ ಹೊಡೆದು ಮಸಾಲೆಯನ್ನು ತುಂಬೋಣ. ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟ್ ಎಲ್ಲ ಹಾಕಿರ್ತೀವಲ್ಲ ಅದನ್ನು ತುಂಬಿ, ಈರುಳ್ಳಿ ಮತ್ತು ಕ್ಯಾರೆಟ್ ಹಾಕಿ ಮತ್ತು ಮಿಕ್ಸ್ಚರ್ ಹಾಕಿ ಸೇವ್ ಹಾಕಿದ್ರೆ ನೋಡಿ ಪಾನಿಪುರಿ ರೆಡಿ. ಅದಕ್ಕೆ ನಾವು ಪಾನಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ತಿನ್ನೋದಕ್ಕೆ ಕೊಟ್ಟರೆ ಪಾನಿಪುರಿ ರೆಡಿ. ಪಟಾಪಟ್ ಪಾನಿಪುರಿ. ಮನೇಲಿರುವಂಥ ವಸ್ತುಗಳನ್ನ ಉಪಯೋಗಿಸಿ ಪಾನಿಪುರಿನ ಬೇಗ ಮನೇಲಿ ಮಾಡ್ಬೋದು. ಓಕೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.